ಒಂದೇ ಸ್ಟೆಪ್ಪಲ್ಲಿ ಈ ಥರ ಬ್ರೈಡಲ್ ಡಿಸೈನ್ ಹಾಕ್ಬೋದು ಅಂದರೆ ನಂಬ್ತೀರಾ? ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಸಿಂಪಲ್ಲು, ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅರ್ಥ ಮಾಡ್ಕೋಬೇಕಷ್ಟೇ. ಮೊದಲಿಗೆ 6 ಎಳೆ ದಾರ 10ನೇ ನಂಬರ್ ನೀಡಲ್ ತೊಗೊಬೇಕು. ಅದನ್ನು ಫಸ್ಟು ನೀಡಲಿಗೆ ಲಾಕ್ ಮಾಡ್ಕೊಂಡಿರಬೇಕು ದಾರ. ಅದಾದಮೇಲೆ ಬಟ್ಟೆಗೆ ಈ ಥರ ಲಾಕ್ ಮಾಡಿಕೊಂಡು 5 ಚೈನ್ ಹಾಕಬೇಕು. ಸೊ ನಾನು ವಿಡಿಯೋಲಿ ಹೇಗೆ ತೋರಿಸ್ತೀನೋ ಹಾಗೆ ನೋಡ್ಕೊಂಡು ಮಾಡಿ. ನೋಡಿ 5 ಚೈನ್ 3 4 5 ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಇದು ನಾವು ಕುಚ್ಚಾಕಕ್ಕೆ ಬಿಡುವಂಥ ಜಾಗ. ಓಕೆನಾ? ಇವಾಗ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತೆ 3 ಚೈನ್ ಹಾಕೋಬೇಕು. 2 3 ಮತ್ತೆ ಅದನ್ನು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 3 ಚೈನ್ 1 2 3. ಓಕೆನಾ? ಈಗ 3 ಚೈನ್ ಬಂದು ಒಟ್ಟು 3 ಟೈಮ್ಸ್ ಹಾಕೋಬೇಕು. ಒಂದು ಆರ್ಚ್ ಕಂಪ್ಲೀಟ್ ಆಗೋದಕ್ಕೆ ಈ ಥರ 3 ಟೈಮ್ಸ್ 3 ಚೈನ್ ಬೇಕಾಗುತ್ತೆ. ಇದಾದ್ಮೇಲೆ ನೋಡಿ ಇಲ್ಲಿ ನಾನು ಬ್ರೈಡಲ್ ಬೀಡ್ ಹಾಕ್ತಾ ಇದ್ದೀನಿ, ಇಡ್ಲಿ ಮಣಿ. ಅದನ್ನು ಲಾಕ್ ಮಾಡಿಕೊಂಡು ಆಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಇವಾಗ 8 ಚೈನ್ 2 3 4 5 6 7 8. ಈ 8 ಚೈನನ್ನು ನಾವು ಬಟ್ಟೆನ ರಿವರ್ಸ್ ಮಾಡ್ಕೋಬೇಕು. ಈ ಥರ ಉಲ್ಟಾ ಮಾಡಿಕೊಂಡು ಇಲ್ಲಿ ನೋಡಿ ಮಣಿ ಪಕ್ಕ ಈ ಕಡೆ ಲಾಕ್ ಇದೆಯಲ್ಲ, ಈ ಲಾಕ್ ಒಳಗಡೆ ಇದನ್ನ ಈ 8 ಚೈನನ್ನು ಲಾಕ್ ಮಾಡ್ಕೋಬೇಕು. ಓಕೆನಾ? ಈ ಥರ ಲಾಕ್ ಮಾಡಿಕೊಂಡು ಮತ್ತೆ 6 ಚೈನು 1 2 3 4 5 6 ಚೈನನ್ನು ಹಾಕ್ಬಿಟ್ಟು ಈಗ ನೀಡಲ್ ಮೇಲೆ ದಾರ ತಗೊಂಡು ನೋಡಿ, ಈ ನಾವು ಫಸ್ಟ್ 3 ಚೈನ್ ಇದೆಯಲ್ಲ, ಫಸ್ಟ್ 3 ಚೈನ್ ಆದಮೇಲೆ ಲಾಕ್ ಇದೆಯಲ್ಲ, ಈ ಲಾಕಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. 5 ಚೈನ್ 3 ಚೈನ್ ಬಿಟ್ಟು 3ನೇ ಲಾಕಲ್ಲಿ ಈ ಥರ ಡಬಲ್ ಕ್ರೋಶೆ ಮಾಡಿಕೊಂಡು ಮತ್ತೆ 3 ಚೈನನ್ನು ಹಾಕೋಬೇಕು. 1 2 3 ಈ ಥರ 3 ಚೈನ್ ಹಾಕಾದ್ಮೇಲೆ ಇವಾಗ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ತಗೊಂಡು ನಾವೇನು ಕೆಳಗಡೆ 6 ಚೈನ್ ಹಾಕಿದೀವಲ್ಲ ಅಲ್ಲಿ ಒಟ್ಟು 8 ಡಬಲ್ ಕ್ರೋಶೆ ಮಾಡ್ಕೋಬೇಕು. 2 3 4 ಇದೇ ತರ 8 ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ 8 ಡಬಲ್ ಕ್ರೋಶೆ ಆದ್ಮೇಲೆ ಅದನ್ನ ಕೆಳಗಡೆ ಹಾಕಿರೋ ಮಣಿಯಿಂದ ಹಾಕಿರ್ತೀವಲ್ಲ 8 ಚೈನು, ಅದ್ರೊಳಗಡೆ ಲಾಕ್ ಮಾಡ್ಕೋಬೇಕು. ಮತ್ತೆ 6 ಚೈನ್ ಹಾಕೋಬೇಕು. 5 6 ಚೈನ್ ಹಾಕಿ ಬಟ್ಟೆ ಉಲ್ಟಾ ಮಾಡಿಕೊಂಡು ಕರೆಕ್ಟಾಗಿ ನೋಡಿ 1 2 3 4 5 ಈ 5ನೇ ಲೂಪಲ್ಲಿ ನಾವು ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ತಗೊಂಡು 2 ಲೂಪನ್ನ 1 ಮತ್ತೆ 2 ಲೂಪನ್ನ 1 ಮಾಡ್ಕೋಬೇಕು. ಈ ತರ ಡಬಲ್ ಕ್ರೋಶೆ ಮಾಡಿ ಮತ್ತೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಬಟ್ಟೆನ ಸ್ಟ್ರೈಟ್ ಆಗಿ ಟರ್ನ್ ಮಾಡಿಕೊಂಡು ಇವಾಗ ಕೆಳಗಡೆ ನಾವೇನು 6 ಚೈನ್ ಹಾಕಿರ್ತೀವಲ್ಲ ಅದ್ರ ಒಳಗಡೆ ಮತ್ತೆ 8 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ ನೋಡಿ 8 ಡಬಲ್ ಕ್ರೋಶೆ ಆದ್ಮೇಲೆ ಅದನ್ನು ಕೂಡ ಸೀದಾ ಆ ಕೆಳಗಡೆ ಚೈನ್ ಇರುತ್ತಲ್ಲ 8 ಚೈನ್ ಮಣಿಯಿಂದ ಚೈನ್ ಹಾಕಿರ್ತೀವಲ್ಲ ಅದ್ರೊಳಗಡೆ ಲಾಕ್ ಮಾಡಬೇಕು. ಸೊ ಇದೇ ತರ ಇನ್ನು 2 ಪೆಟಲ್ಸ್ನ ನಾವು ಮಾಡ್ಕೋಬೇಕು. ಸೇಮ್ 6 ಚೈನ್ ಹಾಕಿ ಬ್ಯಾಕ್ ಸೈಡ್ ಟರ್ನ್ ಮಾಡಿ 5th ಲೂಪ್ ಒಳಗಡೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಈ ತರ ಡಬಲ್ ಕ್ರೋಶೆ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಿ ಫ್ರಂಟ್ಗೆ ಡಿಸೈನ್ನ ಟರ್ನ್ ಮಾಡಿಕೊಂಡು ಅಗೈನ್ ಸೊ 8 ಡಬಲ್ ಕ್ರೋಶೆ ಹಾಕಿ 4 ಪೆಟಲ್ಸ್ ಮಾಡ್ಕೊಬೇಕು ಒಟ್ಟು ಟೋಟಲ್ ಆಗಿ. ನೋಡಿ ಇವಾಗ 4th ಪೆಟಲ್ಲು ಇದನ್ನ ಸೊ 8ನೇ ಕಂಬ ಆದ್ಮೇಲೆ ನೋಡಿ ಮಣಿ ಪಕ್ಕ ಲಾಕ್ ಇದೆಯಲ್ಲ ಆ ಲಾಕ್ ಒಳಗಡೆ ಲಾಕ್ ಮಾಡ್ತಾ ಇದೀನಿ. ಸೊ ಪ್ರತಿ ಪೆಟಲ್ನ ನಾವು ಮಣಿ ಹಿಂದೆ ಇರೋ ಚೈನ್ ಸ್ಟಿಚ್ ಅಲ್ಲಿ ಲಾಕ್ ಮಾಡ್ತಿದ್ವಲ್ಲ, ಇದನ್ನ ಮಣಿ ಹಾಕಾದ್ಮೇಲೆ ಲಾಕ್ ಮಾಡಿರ್ತೀವಲ್ಲ ಆ ಲಾಕಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡಬೇಕು. ಅದಾದ್ಮೇಲೆ ಮತ್ತೆ 3 ಚೈನು ಮತ್ತೆ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್. ಇವಾಗ ಬಟ್ಟೆನ ರಿವರ್ಸ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ತಗೊಳ್ಳಿ. ನೀಡಲ್ ಮೇಲೆ ದಾರ ತಗೊಂಡು ಸೇಮ್ 5th ಲೂಪ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಕೊನೆ ಪೆಟಲ್ದು 5th ಲೂಪಲ್ಲಿ ಡಬಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೋಬೇಕು. ಓಕೆನಾ? ಇವಾಗ ಡಬಲ್ ಕ್ರೋಶೆ ಹಾಕಿ ಲಾಕ್ ಮಾಡಾದ್ಮೇಲೆ ಇವಾಗ 6 ಚೈನ್ 3 4 5 6 ಚೈನನ್ನ ಹಾಕ್ಬಿಟ್ಟು ಪೆಟಲ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಾವು 3 ಚೈನ್ ಹಾಕಿರ್ತೀವಲ್ಲ ಆ 3 ಚೈನ್ ಗ್ಯಾಪ್ ಅಲ್ಲಿ 3 ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಅಂದ್ರೆ 3 ಸರಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 2 3 ಓಕೆನಾ? ನೋಡಿ ತರ 3 ಸ್ಲಿಪ್ ಸ್ಟಿಚ್ ಆದ್ಮೇಲೆ ಮತ್ತೆ 6 ಚೈನ್ 3 4 5 6 ಈ 6 ಚೈನ್ನ ನೆಕ್ಸ್ಟ್ ಪೆಟಲ್ ಒಳಗಡೆ ಅಂದ್ರೆ ನೆಕ್ಸ್ಟ್ ಪೆಟಲ್ 3 ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪ್ ಅಲ್ಲಿ ಸೇಮ್ ಇದೇ ತರನೇ 3 ಸರಿ ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. 2 and 3 ಟೈಮ್ ಸ್ಲಿಪ್ ಸ್ಟಿಚ್ ಆದ್ಮೇಲೆ ಮತ್ತೆ 6 ಚೈನ್ 3
ಇದೇ ಥರನೇ ಇಲ್ಲಿವರೆಗೂ ಮಾಡ್ಕೊಳ್ಳಿ, ಅಂದರೆ ಕಂಪ್ಲೀಟ್ ಪೆಟಲ್ಸ್ ಮೇಲೆ ಮಾಡ್ಕೊಳ್ಳಿ. ಈಗ ಕೊನೆ ಪೆಟಲ್ಗೆ 5 ಚೈನ್ನ ಹಾಕೋತಾ ಇದ್ದೀನಿ. 4, 5 ಚೈನನ್ನ ಹಾಕ್ಬಿಟ್ಟು ನಾವು ಫಸ್ಟ್ ಕಂಬ ಹಾಕಿರ್ತೀವಲ್ಲ, ಫಸ್ಟ್ ಪೆಟಲ್ ಮಾಡೋದಕ್ಕೆ ಕಂಬ ಹಾಕಿರ್ತೀವಲ್ಲ, 5 ಚೈನು 3 ಚೈನ್ ಆದ್ಮೇಲೆ ಕಂಬ ಬಂದಿರತ್ತೆ ನೋಡಿ, ಅಲ್ಲಿಗೆ ಈ 5 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕಿ ಕೆಳಗಡೆ ಇರೋ 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಬಟ್ಟೆನ ಫ್ರಂಟ್ ಸೈಡ್ ಟರ್ನ್ ಮಾಡಿ ಈಗ ನೀಡಲ್ ಮೇಲೆ ದಾರ ತಗೊಂಡು ಇದೇನು 5 ಚೈನ್ ಇದೆಯಲ್ಲ ಇದ್ರ ಒಳಗಡೆ ಮತ್ತೆ 8 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಓಕೆ, 8 ಡಬಲ್ ಕ್ರೋಶೆ ಆದ್ಮೇಲೆ ನೋಡಿ ಇವಾಗ ಸೇಮ್ ಅದೇ ಲೂಪಲ್ಲೇನೆ ಅರ್ಧ ಕಂಬ ಅಂದ್ರೆ ಹಾಫ್ ಡಬಲ್ ಕ್ರೋಶೆನ ಮಾಡಿಕೊಂಡು ಇಲ್ಲಿ ಏನು ನಾವು 3 ಸ್ಲಿಪ್ ಸ್ಟಿಚ್ ಹಾಕಿರ್ತೀವಲ್ಲ, ಸೊ ಅದರಲ್ಲಿ ಮಧ್ಯದಲ್ಲಿರೋ ಸ್ಟಿಚ್ ಮೇಲೆ ಒಂದ್ಸತಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಪೆಟಲ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೆಕ್ಸ್ಟ್ 6 ಚೈನಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಮತ್ತೆ 8 ಡಬಲ್ ಕ್ರೋಶೆನ ಶುರು ಮಾಡಿ. ಸೊ ಇದೇ ತರ 8 ಡಬಲ್ ಕ್ರೋಶೆ ಆದ್ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಸೇಮ್ ಲೂಪಲ್ಲೇನೆ 3 ಲೂಪ್ನ ಒಂದ್ ಮಾಡಬೇಕು, ದಟ್ ಈಸ್ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ ಅದು 3ನೇ ಲೂಪ್ ಒಳಗಡೆ ಅಂದ್ರೆ 3ನೇ ಸ್ಟಿಚ್ ಮೇಲೆ ಸ್ಲಿಪ್ ಸ್ಟಿಚ್ ಮೇಲೆ ಲಾಕ್ ಮಾಡಿಕೊಂಡು ಸೊ ನೆಕ್ಸ್ಟ್ ಪೆಟಲ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೂ ಹಾಫ್ ಡಬಲ್ ಕ್ರೋಶೆಲೆ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟಿಂಗ್ ಅಂಡ್ ಎಂಡಿಂಗ್ ಹಾಫ್ ಡಬಲ್ ಕ್ರೋಶೆ ಇರಬೇಕು, ಮಧ್ಯದಲ್ಲಿ 8 ಕಂಬ ಬರಬೇಕು. ಇದು ಕೊನೆ ಸ್ಟಿಚ್ ಕೊನೆಯದಾಗಿ ಮಾಡ್ತಿರೋಂಥ ಪೆಟ್ಟಲ್ಲು. ಸೊ ನೋಡಿ ಅದನ್ನ ಹಾಫ್ ಡಬಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ನೀಡಲ್ ಮೇಲೆ ದಾರ ತಗೊಂಡು ಇಲ್ಲಿ ಏನು 3 ಚೈನ್ ಲಾಕ್ ಇದೆಯಲ್ಲ ಕೆಳಗಡೆ, ಆ ಲಾಕ್ ಒಳಗಡೆ ಒಂದು ಡಬಲ್ ಕ್ರೋಶೆ ಮಾಡಿ ಅದನ್ನ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಈ ಡಿಸೈನು. ಇದನ್ನ ಏನು ಮಾಡಿದ್ರೆ ಒಂದು ಆರ್ಚ್ ಕಂಪ್ಲೀಟ್ ಆಗತ್ತೆ. ಸೊ ಇದಾದ್ಮೇಲೆ ನೀವು ಮತ್ತೆ ನೆಕ್ಸ್ಟ್ ಆರ್ಚ್ ಶುರು ಮಾಡಬೇಕು ಅಂದ್ರೆ ಮತ್ತೆ 5 ಚೈನ್ ಹಾಕೋಬೇಕು. ಫಸ್ಟ್ ಕುಚ್ಚಕ್ಕೆ ಜಾಗ ಬಿಡಬೇಕು. 5 ಚೈನ್ ಹಾಕಿ ಮತ್ತೆ 3 ಟೈಮ್ಸ್ 3 ಚೈನ್ ಹಾಕಿ ಮತ್ತೆ ಮಣಿ ಹಾಕೋದು. ಸೇಮ್ ನಾನು ಫಸ್ಟ್ ಪೆಟಲ್ ಮಾಡೋದು ಹೇಗೆ ತೋರಿಸಿದ್ನೋ ಸೇಮ್ ಅದೇ ರೀತಿನೇ ಕಂಟಿನ್ಯೂ ಮಾಡೋದು. ಹೋಪ್ ಈ ವಿಡಿಯೋ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಇದೇ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೂ ಅವೈಲೇಬಲ್ ಇದೆ. ಭುವಿಕಾ ಡಿಸೈನ್ಸ್ ಅಂತಾನೆ ಇದೆ ಯೂಟ್ಯೂಬ್ ಚಾನಲ್ ಕೂಡ. ಲಿಂಕ್ ಬಂದು ನನ್ನ ಬಯೋಲ್ ಇದೆ. ಸೊ ಸ್ಲೋ ಮೋಷನ್ ಅಲ್ಲಿ ನೀವು ವಿಡಿಯೋನ ನೋಡ್ಬೇಕು ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಬಂದು ನೋಡ್ಬೋದು. ಓಕೆನಾ, ನೋಡಿ ನಾನು ತೋರಿಸ್ತಾ ಇದ್ದೀನಿ. ಇದೇ ತರ 3 ಚೈನ್ ಹಾಕೋಬೇಕು. ಸೊ ಒಂದ್ ಪೆಟಲ್ ಶುರು ಮತ್ತೆ ಮುಂಚೆ ನಾವ್ ಹೆಂಗೆ 3 ಚೈನ್ ಹಾಕಿ ಶುರು ಮಾಡೋದು 3 ಟೈಮ್ಸ್ ಅದೇ ತರ. ಸೊ ಇದೇ ರೀತಿ ಹೊಸ ಡಿಸೈನ್ಸ್ಗೋಸ್ಕರ ನನ್ನ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ. ಹೋಪ್ ಎಲ್ರಿಗೂ ಈ ಡಿಸೈನ್ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಸೊ ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಟೇಕ್ ಕೇರ್.